ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನನ್ನೆಲ್ಲ ಪ್ರೀತಿಯ ರಾಯರ ಭಕ್ತರಿಗೆ ರಾಯರ ದಿವ್ಯಜ್ಯೋತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಸ್ನೇಹಿತರೆ? ನಮ್ಮ ರಾಯರ ಕೃಪೆಯಿಂದ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ, ಏನನ್ನಾದರೂ ಬೇಡೋದೇ ಆದರೆ ನೀನು ಮೊದಲು ರಾಯರನ್ನೇ ಬೇಡು ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಒಂದು ಪದ. ಖಂಡಿತವಾಗ್ಲೂ ನಾವು ನಮ್ಮ ರಾಯರ ಹತ್ರ ಬೇಡವಾಗ ನಮಗಿರೋ ಕಷ್ಟಗಳನ್ನೆಲ್ಲ ಹೇಳ್ಕೊತೀವಿ ಅಲ್ವಾ. ಪ್ರತಿದಿನ ಒಂದೊಂದು ಯಾವುದಾದ್ರೂ ಒಂದು ಸಂಕಷ್ಟದಲ್ಲಿ ಸಿಲುಕೇ ಇರ್ತೀವಿ. ಮನುಷ್ಯನ ಜನ್ಮನೇ ಅಷ್ಟು, ಒಂದಲ್ಲ ಒಂದು ಸಂಕಷ್ಟ ಅನ್ನೋದು ಪ್ರತಿದಿನ ನಮ್ಮಲ್ಲಿ ಕಟ್ಟಿಟ್ಟು ಬುತ್ತಿ ಇದ್ದಾಗೆ. ಆದರೆ ನಾವು ರಾಯರ ಹತ್ರ ಕೇಳ್ಕೊಳ್ಳೋವಾಗ ಈ ರೀತಿ ನೀವು ಕೇಳ್ಕೊಂಡು ನೋಡಿ, ಆ ಮಿರಾಕಲ್ ಹೇಗಿರುತ್ತೆ ಅಂತ. ನಿಜವಾಗ್ಲೂ ನಾವು ಪ್ರತಿ ಒಂದು ಸನ್ನಿವೇಶದಲ್ಲೂ ಪ್ರತಿ ಕಷ್ಟದಲ್ಲೂ ಕೂಡ ರಾಯರ ಹತ್ರ ವಿಧವಾಗಿ ನಮ್ಮ ಕಷ್ಟಗಳನ್ನ ನಾವು ಹೇಳ್ಕೊತಾ ಇರ್ತೀವಿ ಅಲ್ವಾ. ಇವತ್ತು ಏನೋ ಒಂದು ತೊಂದರೆ ಇರುತ್ತೆ, ಇವತ್ತು ಆ ತೊಂದರೆ ಬಗ್ಗೆ ನಾವು ಕೇಳ್ಕೊತೀವಿ. ಅಪ್ಪ ನನಗಿದ್ರಿಂದ ಪಾರು ಮಾಡು ತಂದೆ, ಅಥವಾ ನನಗಿದ್ರಿಂದ ಬಚಾವ್ ಮಾಡು ನನ್ನಪ್ಪ, ಇದರಿಂದ ನನ್ನನ್ನು ಕಾಪಾಡು ನನ್ನ ತಂದೆ ಅಂತ ಕೇಳ್ಕೊತೀವಿ. ಬಟ್ ನಾಳೆ ಬರೋಷ್ಟರಲ್ಲಿ ಮತ್ತೆ ಇನ್ಯಾವುದೋ ಒಂದು ಹೊಸ ತೊಂದರೆ ಬರುತ್ತೆ ಅಲ್ವಾ. ಆವಾಗ ಹಿಂದಿನ ದಿನ ಕೇಳಿರೋ ತೊಂದರೆ ಬರಲ್ಲ ನಮಗೆ ರಾಯರ ಹತ್ರ ನಾವು ಕೇಳ್ಕೊಳ್ಳೋವಾಗ. ಇವತ್ತು ಯಾವುದೋ ಹೊಸದು ಏನು ಬಂದಿರುತ್ತೋ ಆ ಒಂದು ಪ್ರಾಬ್ಲಮ್ ಬಗ್ಗೆ ನಾವು ರಾಯರ ಹತ್ರ ಮೊರೆ ಹೋಗ್ತೀವಿ. ಮತ್ತು ನಾಳೆ ಇನ್ನೊಂದು ದಿನ ಅಂದ್ಕೊಳ್ಳೋಣ, ಆವಾಗ ಈ ಎರಡು ಪ್ರಾಬ್ಲಮ್ಗಳನ್ನ ಕೇಳಿರ್ತೀವಲ್ವ ಫಸ್ಟು, ಅದು ಬಿಟ್ಬಿಡ್ತೀವಿ. ಮತ್ತು ಇನ್ನೊಂದು ಯಾವುದೋ ಹೊಸದು ಬರುತ್ತೆ, ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತೀವಿ. ಸೊ ನಾನು ಹೇಳ್ತಾ ಇರೋದೇನೆಂದರೆ, ಪ್ರತಿದಿನ ಇರುತ್ತೆ. ನೀವು ಚಿಂತೆ ಅನ್ನೋದು ಮನುಷ್ಯ ಬದುಕಿರೋ ತನಕನೂ ಚಿಂತೆ ಅಂತೂ ಹೋಗಲ್ಲ. ನಾವು ಚಿತೆಗೆ ಹೋಗೋವರೆಗೂ ನಮ್ಮಲ್ಲಿ ಚಿಂತೆ ಅನ್ನೋದಂತೂ ಖಂಡಿತ ಹೋಗಲ್ಲ. ಹಾಗಿರುವಾಗ ನೀವು ಪ್ರತಿದಿನ ನಾವು ರಾಯರ ಹತ್ರ ಕೇಳ್ಕೊಳ್ಳೋವಾಗ ಯಾವ ರೀತಿ ಕೇಳ್ಕೊಳ್ಳಿ ಅಂದರೆ, ಬೇಡೋದಾದರೆ ನೀನು ರಾಯರನ್ನೇ ಬೇಡು ಅಂತ ಅಲ್ವಾ. ರಾಯರೊಬ್ಬರು ನಮ್ಮ ಜೊತೆ ಇದ್ದರೆ ನಾವು ಇದನ್ನೆಲ್ಲ ಈ ರೀತಿ ಒಂದು ಕಷ್ಟಗಳನ್ನ ನಾವು ರಾಯರ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಏಕೆಂದರೆ ರಾಯರು ನಮ್ಮ ಹತ್ರ ಆಲ್ರೆಡಿ ಇರ್ತಾರೆ ಅನ್ನೋ ಒಂದು ಭಾವ ನಮ್ಮಲ್ಲಿ ತುಂಬಿರಬೇಕು ಅಲ್ವಾ. ನೀವು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿದ ನಂತರ ರಾಯರ ಒಂದು ಫೋಟೋ ಮುಂದೆ ಕೂತ್ಕೊಂಡು ಈ ರೀತಿ ಹೇಳ್ಕೊಳ್ಳಿ, ಗುರು ರಾಘವೇಂದ್ರ ಸ್ವಾಮಿಗಳೇ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಿಮ್ಮ ಹೆಸರನ್ನ ನೆನೆಸ್ಕೊಂಡಾಗ ಮನಸ್ಸಿಗೆ ನಮಗೇ ಗೊತ್ತಿಲ್ಲದೆ ಇರೋ ಒಂದು ಧೈರ್ಯ ಬರುತ್ತೆ ತಂದೆ. ನಾವು ರಾಯರ ಮುಂದೆ ಕೂತ್ಕೊಂಡು ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಮಾತುಗಳೇನು ಬೇಕಾಗಿರಲ್ಲ. ನಮ್ಮ ಹೃದಯದಲ್ಲಿ ನಿಜವಾದ ಭಕ್ತಿ ಇದ್ದರೆ ಸಾಕು. ಕಣ್ಣಿನಲ್ಲಿ, ನಮ್ಮ ಕಣ್ಣಿನ ಅಂಚಲ್ಲಿ ಆ ಬರುವಂತಹ ಕಣ್ಣೀರೇ ಅದಕ್ಕೆ ಸಾಕ್ಷಿ. ಆ ಭಕ್ತಿ ಅನ್ನೋದಿದ್ದರೆ, ನಂಬಿಕೆ ಅನ್ನೋದಿದ್ದರೆ, ನೀವು ರಾಯರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋವಾಗ ರಾಯರಿಗೆ ನಿಮ್ಮ ಪ್ರಾರ್ಥನೆ ಸಲ್ಲಿದೆ ಅಂತ ಅನ್ನದಾಗ ನಮಗೇ ಗೊತ್ತಿಲ್ಲದಂಗೆ ನಮ್ಮ ಕಣ್ಣಂಚಲ್ಲಿ ನೀರು ಬರುತ್ತೆ. ಆ ಒಂದು ನೀರೇ ಸಾಕ್ಷಿ ನಿಮ್ಮ ಪ್ರಾರ್ಥನೆ ರಾಯರಿಗೆ ತಲುಪಿದೆ ಅನ್ನೋದಕ್ಕೆ. ನಮ್ಮ ಜೀವನದಲ್ಲಿ ಕೆಲವೊಂದು ಸರಿ ನಾವು ತುಂಬ ನೋವನ್ನು ಅನುಭವಿಸ್ತಾ ಇರ್ತೀವಿ, ಯಾರಿಗೂ ಹೇಳ್ಕೊಳಕ್ಕಾಗೋದಿಲ್ಲ. ನಮ್ಮ ಮನಸ್ಸಿನ ಭಾರನ ಯಾರು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ರಾಯರ ಮುಂದೆ ಕುಳಿತು ನಮ್ಮ ಕಷ್ಟಗಳನ್ನ ಹೇಳ್ಕೋಬೇಕು. ರಾಯರೇ, ನನ್ನ ಸಮಸ್ಯೆ ದೂರ ಮಾಡಿ ಎಂದು ಮಾತ್ರ ಕೇಳ್ಕೊಬೇಡಿ. ಈ ಸಮಸ್ಯೆನ ಎದುರಿಸುವ ಶಕ್ತಿ ನನಗೆ ಕೊಡು ನನ್ನಪ್ಪ, ಆ ಧೈರ್ಯ ನನ್ನಲ್ಲಿ ತುಂಬು ನನ್ನಪ್ಪ ಅಂತ ರಾಯರ ಹತ್ರ ಕೇಳ್ಕೊಳ್ಳಿ. ಇದರಿಂದ ನಮಗೆ ಸರಿಯಾದ ದಾರಿ ತೋರಿಸು ನನ್ನಪ್ಪ ಅಂತ ಕೇಳ್ಕೊಳ್ಳಿ. ನನ್ನ ಜೀವನದಲ್ಲಿ ನನಗೆ ನೀನೇ ಇಲ್ಲ, ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನಾನು ನಿನ್ನ ಹತ್ರ ತಾನೇ ಹೇಳ್ಕೋಬೇಕು. ನಿನ್ನ ಬಿಟ್ಟರೆ ನನಗಿನ್ಯಾರಪ್ಪ ಇದ್ದಾರೆ. ಈ ಒಂದು ಕೆಲಸದಿಂದ ನನಗೇನಾದರೂ ಒಳ್ಳೆಯದಾಗತ್ತೆ ಅನ್ನೋಂಗಿದ್ರೆ ನನಗೆ ಈ ಕೆಲಸ ಸಿಗೋ ಹಾಗೆ ಮಾಡು ನನ್ನಪ್ಪ, ಇಲ್ಲ ಅಂದರೆ ಬೇಡ, ಈ ಕೆಲಸ ಇಲ್ಲೇ ಕೈ ತಪ್ಪೋ ಹೋಗಿ ಮಾಡು ತಂದೆ ಅಂತ ರಾಯರ ಮೇಲೆ ಭಾರ ಹಾಕಿ. ರಾಯರಿಗೆ ಗೊತ್ತಿರುತ್ತೆ ಯಾವುದರಿಂದ ಯಾವ ರೀತಿ ಹೇಗೆ ನಮ್ಮನ್ನು ಕಾಪಾಡ್ಕೋಬೇಕು ಅಂತ ಹೇಳಿ. ಅದರಿಂದ ನಮಗೇನಾದರೂ ತೊಂದರೆ ಆಗುತ್ತೆ ಮುಂದೆ ಅನ್ನೋ ಹಾಗಿದ್ರೆ ಖಂಡಿತವಾಗ್ಲೂ ರಾಯರು ನಮಗೆ ಅದನ್ನು ಸಿಗದೇ ಇರೋ ಥರನೇ ಮಾಡಿರ್ತಾರೆ. ಅವರು ಬರೀ ನಮ್ಮ ಮಾತುಗಳನ್ನ ಮಾತ್ರ ಅಲ್ಲ, ನಮ್ಮ ಮನಸ್ಸಿನಲ್ಲಿ ತುಂಬಿರುವಂತಹ ನೋವನ್ನು ಕೂಡ ಅರ್ಥ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ನನ್ನೆಲ್ಲ ಪ್ರೀತಿಯ ರಾಯರ ಭಕ್ತರಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಪ್ರತಿದಿನ ಒಂದು ಕ್ಷಣ ಆದರೂ ನೀವು ರಾಯರನ್ನ ನೆನೀರಿ. ನಿಮ್ಮ ಸಂತೋಷನ, ನಿಮ್ಮ ದುಃಖನ ಅವರ ಪಾದಗಳಿಗೆ ಅರ್ಪಿಸಿ. ರಾಯರೇ, ನಮ್ಮ ಜೀವನದಲ್ಲಿ ಏನೇ ಬಂದರೂ ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನ ನಮ್ಮ ಮೇಲೆ ಸದಾ ಇರಲಿ ನನ್ನಪ್ಪ ಅಂತ ರಾಯರ ಹತ್ರ ನೀವು ಕೇಳ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.